MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಜಿಎಸ್ಟಿ ನೋಟಿಸ್ ಸಮರ. ರಾಜ್ಯ ಸರ್ಕಾರವೇ ಇದಕ್ಕೆ ಹೊಣೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ಯಾಕೆ? ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಹಾಗಾಗಿ ನೋಟಿಸ್ ಅಂತ ಹೇಳಿದ್ಯಾರು? ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಸಣ್ಣ ವ್ಯಾಪಾರಸ್ಥರಿಗೆ ಜಿಎಸ್ಟಿ ನೋಟಿಸ್ ಕೇಂದ್ರ ನೀಡಿಲ್ಲ. ರಾಜ್ಯ ಸರ್ಕಾರದ ತೆರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ ನೀಡಿದ್ದಾರೆ. ಬೇರೆಲ್ಲೂ ಇರದ ನೋಟಿಸ್ ಇಲ್ಲಷ್ಟೇ ಯಾಕೆ? ಕಾಂಗ್ರೆಸ್ ಜನರ ಕಣ್ಣಿಗೆ ಮಣ್ಣೆರಚುತ್ತಿದೆ ಅಂತ ಜೋಶಿ ಕಿಡಿಕಾರಿದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡ್ತಿರೋದು ರಾಜ್ಯ ಸರ್ಕಾರ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಹಾಗಾಗಿ ಜನರನ್ನ ಎಲ್ಲೆಲ್ಲಿ ಯಾವ ರೀತಿ ಶೋಷಣೆ ಮಾಡಬೇಕೋ ಈ ರೀತಿ ಮಾಡ್ತಿದ್ದಾರೆ ಅಂತ ಸೋಮಣ್ಣ ಆರೋಪಿಸಿದ್ದಾರೆ. ಅಂಥದ್ದು ಏನೇನು ಮಾಡಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಬರಬದ್ದಾಗಿದೆ, ಖಜಾನೆ ಖಾಲಿಯಾಗಿದೆ. ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಜನರಿಗೆ ಎಲ್ಲೊಂದು ಕಡೆ ಶೋಷಣೆ ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರೊಳಗೆ ಇದು ಒಂದು ಸಣ್ಣ ಅಂಗ ಅಷ್ಟೇ. ಸಣ್ಣ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ವಿವಾದ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಶಾಸಕ ಸುರೇಶ್ ಕುಮಾರ್ ಪತ್ರ ಬರೆದಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ಇರುವುದು ರಾಜ್ಯ ಸರ್ಕಾರದ ಕೆಳಗೆ. ಆರ್ಥಿಕ ಸ್ಥಿತಿ ದುರ್ಬಲವಾಗಿದ್ದಕ್ಕೆ ತೆರಿಗೆ ಸಂಗ್ರಹಕ್ಕೆ ಟಾರ್ಗೆಟ್ ನೀಡಿದ್ದಾರೆ. ಜಿಎಸ್ಟಿ ನೋಟಿಸ್ಗೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧವಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ತನ್ನ ನಿರ್ಧಾರವನ್ನ ಹಿಂಪಡಿಬೇಕು ಅಂತ ಸುರೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರೋದು ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಸ್ವತಃ ಹಣಕಾಸು ಸಚಿವರಾದ ಮುಖ್ಯಮಂತ್ರಿಗಳ ನೇರವಾಗಿ ಅವ್ರ ಕೆಳಗಡೆ ಇರೋದು. ರಾಜ್ಯದ ಆರ್ಥಿಕ ಸ್ಥಿತಿ ಇವರೆಷ್ಟೇ ಹೇಳಿದ್ರು ಕೂಡ ನಮಗೂ ಗೊತ್ತಿದೆ ಎಷ್ಟು ದುರ್ಬಲ ಇದೆ ಅಂತ. ಅದಕ್ಕೋಸ್ಕರ ಗುರಿ ಕೊಟ್ಟಿದ್ದಾರೆ, ನೀವು ಕಲೆಕ್ಟ್ ಮಾಡಿ. ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರ ಕುರಿತ ಚರ್ಚೆಗೆ ಕಾಂಗ್ರೆಸ್ ಅಡ್ಡಿಪಡಿಸಿದ್ದಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಆಪರೇಷನ್ ಬೇಕಿಲ್ಲ, ಸಿಂಧೂರನೂ ಬೇಕಿಲ್ಲ. ಅವರಿಗೆ ಬೇಕಿರೋದು ಪ್ರಚಾರ ಅಷ್ಟೇ. ಅನಾವಶ್ಯಕವಾಗಿ ಅಧಿವೇಶನ ನಡೆಯದಂತೆ ಮಾಡಿದ್ದಾರೆ ಅಂತ ಸೋಮಣ್ಣ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಆಪರೇಷನ್ನು ಇಲ್ಲ, ಸಿಂಧು ಇಲ್ಲ. ಅವ್ರಿಗೆ ಬೇಕಾಗಿರೋದು ಪ್ರಚಾರ. ಉತ್ತರ ಕನ್ನಡ ಜಿಲ್ಲೆಗೆ ಬರಲು ಅಧಿಕಾರಿಗಳು ಹಿಂದೇಟು ಹಾಕ್ತಾರೆ. ಅಧಿಕಾರಿಗಳು ಹಿಂದೇಟು ಹಾಕಲು ಕಾರಣವೇನು ಅಂತ ಡೀಟೇಲ್ ಆಗಿ ಹೇಳೋದಿಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಕುಮಟಾದಲ್ಲಿ ನಿನ್ನೆ ಮಾತನಾಡಿದ ಅವರು, ಉತ್ತರ ಕನ್ನಡದಲ್ಲಿ 4 ಎಸಿಗಳ ಪೈಕಿ 2ರಷ್ಟೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಬಗ್ಗೆ ಸಿಎಂ ಗಮನಕ್ಕೆ ತಂದು 2 ಹುದ್ದೆ ಭರ್ತಿ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಹೆಚ್ಚಿನ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥ ವ್ಯವಸ್ಥೆ ಮೊದಲಿಂದಾನೂ ಬಂದುಬಿಟ್ಟಿದೆ. ಕಾರಣ ಯಾಕೆ ಅಂತ ನಾನೀಗ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನಮ್ಮ ಹಂತದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದನ್ನು ಭರ್ತಿ ಮಾಡಲಿಕ್ಕೆ ನಾವು ಮಾಡ್ತೇವೆ. ಇನ್ನು ADC ಅದೆಲ್ಲ ಮೇಲೆ DPRನಿಂದ ಆಗ್ತಕ್ಕಂಥದ್ದು, ಅದನ್ನು ಕೂಡ ಅವ್ರ ಗಮನಕ್ಕೆ ತರ್ತೇನೆ. ಸರ್ಕಾರಿ ಆಸ್ಪತ್ರೆ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋ ಬದಲು ದುರುಪಯೋಗ ಪಡಿಸಿಕೊಳ್ಳಿ ಅಂತ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಎಡವಟ್ಟು ಭಾಷಣ ಮಾಡಿದ್ದಾರೆ. ಗದಗ ಜಿಲ್ಲೆಯ ತಾಲೂಕು ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತಿನ ಭರದಲ್ಲಿ ಮಾಜಿ ಶಾಸಕರು ಇಂಥ ಎಡವಟ್ಟು ಮಾಡಿದ್ದಾರೆ. ಅಲ್ಲದೆ ಜಮೀನು ಖರೀದಿ ಹಣದ ಬಗ್ಗೆಯೂ ತಪ್ಪು ಹೇಳಿಕೆ ನೀಡಿ ಸರಿಪಡಿಸಿಕೊಂಡ್ರು. ತಾಲೂಕಿನ ಜನತೆ ಇದರ ದುರುಪಯೋಗ ತಗೊಳ್ಳಿ ಅನ್ನಂತ ಮಾತನ್ನು ಹೇಳಿ ಎಲ್ಲ ಆರೋಗ್ಯ ಇಲಾಖೆ ಹಾಗೂ ನಮ್ಮ ಇದರ ಸದುಪಯೋಗ ತಗೊಳ್ಳಿ ಅನ್ನಂತ ಮಾತನ್ನು ಹೇಳಿ 6 ಎಕರೆ ಭೂಮಿ ಕೇವಲ 85,000 ಖರೀದಿ ಮಾಡಿದ್ದೀವಿ. ನಾವು 85 ಲಕ್ಷದಾಗ ಇದನ್ನು ಖರೀದಿ ಮಾಡಿದ್ವಿ. ರಾಬಕೋವಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತ ರಾಘವೇಂದ್ರ ಹಿಟ್ನಾಳ್ ಆಯ್ಕೆಯಾಗಿದ್ದಾರೆ. ರಾಬಕೋವಿ ಅಧ್ಯಕ್ಷರಾಗಲು ಶಾಸಕ ಭೀಮಾನಾಯಕ್ ನಡೆಸಿದ ಪ್ರಯತ್ನ ವಿಫಲವಾಗಿದೆ. ಹಗರಿಬೊಮ್ಮನಹಳ್ಳಿಯ ಕಾಂಗ್ರೆಸ್ ಶಾಸಕ ಭೀಮಾನಾಯಕ್ ರಾಬಕೋವಿ ಒಕ್ಕೂಟಕ್ಕೆ ಸತತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾ ಬರುತ್ತಿದ್ರು.
ಕೂಡಲ ಸಂಗಮದ ಶ್ರೀಗಳನ್ನ ಉಚ್ಚಾಟನೆ ಮಾಡಲು ಟ್ರಸ್ಟ್ ನಿರ್ಣಯಕ್ಕೆ ನನ್ನ ಪತಿ ಸ್ವಾಗತ ಮಾಡಿದ್ದಾರೆ. ಮಠ ಎಂದರೆ ರಾಜಕೀಯದಿಂದ ದೂರ ಇರಬೇಕು ಅಂತ ದಾವಣಗೆರೆಯಲ್ಲಿ ವೀಣಾ ಕಾಶಪ್ಪನವರ್ ಹೇಳಿದ್ದಾರೆ. ಮಠ ದಾಸೋಹಗಳಿಂದ ಕೂಡಿ ಪವಿತ್ರ ಆಗಿರಬೇಕೆಂಬುದು ಎಲ್ಲರ ಆಶಯ. ಹಾದಿ ಬೀದಿಯಲ್ಲಿ ಮಾತನಾಡುವುದು ಒಳ್ಳೆಯದಲ್ಲ ಅಂತ ವೀಣಾ ಕಾಶಪ್ಪನವರ್ ಹೇಳಿದ್ದಾರೆ. ಮಠ ಅಂತಂದ್ರೆ ರಾಜಕೀಯಗಳಿಂದ ದೂರ ಇರಲಿ ಅನ್ನುವಂಥದ್ದು ಒಂದು ಉದ್ದೇಶ ಅಷ್ಟೇ. ಅದು ಬಿಟ್ಟರೆ ಮಠದಲ್ಲಿದ್ದು ಭಕ್ತಾದಿಗಳಿಗೆ ನಮ್ಮ ಪರಂಪರೆ ಬಸವ ನಾಡಿನ ಒಂದು ಬಸವರ ಪರಂಪರೆ ದಾಸೋಹವನ್ನು ಮಾಡುವಂಥದ್ದು ನಮ್ಮ ಬಸವ ನಾಡಿನ ಒಂದು ಪರಂಪರೆ. ದಾವಣಗೆರೆಯಲ್ಲಿ ನಡೆದ ವೀರಶೈವ ಪಂಚ ಪೀಠಾಧಿಪತಿಗಳ ಶೃಂಗಸಭೆಯಲ್ಲಿ 12 ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳಲಾಗಿದೆ. ಜಾತಿಗಣತಿ ವೇಳೆ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು. ಉಪಜಾತಿ ಯಾವುದೇ ಇದ್ರೂ ವೀರಶೈವರು ಒಗ್ಗಟ್ಟಾಗಿರ್ಬೇಕು. ಒಳ ಪಂಗಡಗಳನ್ನ ಕೇಂದ್ರ ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು. ಜಾತಿಗಣತಿ ವಿಚಾರವಾಗಿ ನಿಯೋಗದ ಮೂಲಕ ಪ್ರಧಾನಿ ಭೇಟಿಯಾಗಬೇಕು ಅನ್ನೋದು ಸೇರಿದಂತೆ ಒಟ್ಟು 12 ನಿರ್ಣಯಗಳನ್ನ ಶಿವಾಚಾರ್ಯರ ಶೃಂಗಸಭೆ ಅಂಗೀಕರಿಸಿದೆ. ವೀರಶೈವ ಲಿಂಗಾಯತ ಅನ್ನೋದನ್ನೇ ಬರೆಸಬೇಕು. ಯಾವುದೇ ಒಳಪಂಗಡಗಳಿದ್ರೂ ಕೂಡ ಅವರೆಲ್ಲ ವೀರಶೈವ ಲಿಂಗಾಯತ ಮೂಲವಾಹಿನಿಗೆ ಬಂದರೆ ಬಹುಶಃ ಈ ಸಮುದಾಯದ ಜನಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.